ಹಾಯ್ ಫುಡೀಸ್, ವೆಲ್ಕಮ್ ಟು ಸಿಸ್ಟರ್ಸ್ ಕಿಚನ್. ಇವತ್ತಿನ ರೆಸಿಪಿ ಮಸಾಲ ವಡೆ. ಮಸಾಲ ವಡೆ ಔಟ್ಸೈಡ್ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು? ಮೊದಲಿಗೆ ಕಡಲೆಬೇಳೆ ತಗೋಬೇಕು. ಕಡಲೆಬೇಳೆನ 4ರಿಂದ 5 ಅವರು ನೆನೆಸ್ಬೇಕು. 4ರಿಂದ 5 ಅವರ್ ಆದಮೇಲೆ ನೋಡಿ ಚೆನ್ನಾಗಿ ನೆಂದಿದೆ. ಇವಾಗ ನೀರನ್ನು ಬಸಿದ್ಕೊಂಡು ಬಿಡೋಣ. ಸ್ವಲ್ಪನೂ ನೀರಿರಬಾರ್ದು, ಹಾಗೆ ಬಸಿದ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ಗೆ ನೆಂದಿರೋ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಅದಕ್ಕೇ ಸ್ವಲ್ಪ ಶುಂಠಿ, 2 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೋಬೇಕು. ಈಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ನುಣ್ಣಕ್ಕೆ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೋಬೇಕು. ಇದಕ್ಕೆ ಸ್ವಲ್ಪನೂ ನೀರು ಹಾಕದೇ ಇರೋಂಗೆ ರುಬ್ಕೋಬೇಕು. ಹಿಟ್ಟು ನೀರಾದರೆ ವಡೆ ಶೇಪಲ್ಲಿ ಬರೋದಿಲ್ಲ, ಕ್ರಿಸ್ಪಿಯಾಗಿ ಬರೋದಿಲ್ಲ, ಬೋಂಡ ಥರ ಆಗಿಬಿಡುತ್ತೆ. ಈಗ ರುಬ್ಕೊಂಡಿರೋ ಬೇಳೆನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಇದಕ್ಕೇ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಹಾಕಿರೋ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಂಡೆ ಕಟ್ಟಿದ್ರೆ ಎಷ್ಟು ಚೆನ್ನಾಗಿ ಶೇಪ್ ಬರ್ತಿದೆ. ವಡೆ ದೊಡ್ಡದಾಗಿ ಬೇಕು ಅಂತಂದರೆ ಒಂದು ಕವರ್ ಮೇಲೆ ತಟ್ಕೊಳ್ಳೋಣ. ಇದು ಎಣ್ಣೆದು ಕವರು. ಅದರ ಮೇಲೆ ದೊಡ್ಡದಾಗಿ ತಟ್ಕೊಂಡು ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು. ಆವಾಗ ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ವಡೆನ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟು ಕರೆದುಕೊಳ್ಳಿ. ಇಲ್ಲ ಅಂತಂದರೆ ಸೀದೋಗುತ್ತೆ. ಮೇಲೆ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಹಸಿಯಾಗಿ ಹಂಗೆ ಇದ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕರೆದುಕೊಳ್ಳಿ. ವಡೆ ಚಿಕ್ಕ ಸೈಜಲ್ಲೇ ಬೇಕು ಅಂತಂದರೆ ಕೈಯಲ್ಲಿ ತಟ್ಟಿ ಹಾಕ್ಕೋಬೋದು. ಅದು ದಪ್ಪ ಹೆಂಗಿರಬೇಕು ಅಂತಂದರೆ ಮೀಡಿಯಮ್ ಆಗಿರಬೇಕು. ತುಂಬ ತೆಳುವಾಗಿ ಇರಬಾರ್ದು, ತುಂಬ ದಪ್ಪವಾಗಿ ಇರಬಾರ್ದು. ವಡೆನ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಹಾಕಿದ ತಕ್ಷಣ ತಿರುವಾಕಕ್ಕೆ ಹೋಗಬಾರ್ದು. 3ರಿಂದ 4 ನಿಮಿಷ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ. ಆವಾಗ ವಡೆನ ತಿರುಗಿಸಾಕಿ ಫ್ರೈ ಮಾಡ್ಕೊಳ್ಳಿ. ವಡೆನ 2 ಸೈಡು ಈವನ್ ಆಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದೀವಲ್ಲ, ಆ ಥರ ಕಲರು ಗೋಲ್ಡನ್ ಕಲರ್ ಬರುತ್ತೆ. ಆವಾಗ ಇದು ರೆಡಿ ಆಗಿದೆ. ಇವಾಗ ಎಣ್ಣೆಯಿಂದ ತೆಗೆದು ಬಿಡೋಣ. ಈಗ ಕ್ರಿಸ್ಪಿಯಾದ ಮಸಾಲೆ ವಡೆ ರೆಡಿ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ಹೇಗೆ ಟರ್ನ್ಔಟ್ ಆಯಿತು ಅಂತ ಕಮೆಂಟ್ ಮಾಡಿ. ಈ ಥರ ಟೇಸ್ಟಿಯಾದ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಿಸ್ಟರ್ಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.